ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಮಲಯಾಳಂ ನಟ ಮೋಹನ್ ಲಾಲ್. ನಿನ್ನೆ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಖ್ಯಾತ ನಟ ಮೋಹನ್ ಲಾಲ್. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬಗ್ಗೆ ಸಂತಸವನ್ನ ಕೂಡ ಹಂಚಿಕೊಂಡಿದ್ದಾರೆ. ಬಿಜೆಪಿಯಿಂದ ಮೋಹನ್ ಲಾಲ್ ಸ್ಪರ್ಧಿಸುವ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಮೋಹನ್ ಲಾಲ್ ಅನ್ನ ಕೇರಳದಿಂದ ಲೋಕಸಭೆಗೆ ಸ್ಪರ್ಧಿಸುವ ಬಗ್ಗೆ ವದಂತಿಗಳು ಕೂಡ ಕೇಳಿ ಬರ್ತಾ ಇದ್ದು, ಆದರೆ ಮೋಹನ್ ಲಾಲ್ ಸ್ಪರ್ಧೆಯ ಸುದ್ದಿಯನ್ನ ನಿರಾಕರಿಸಿದ್ದಾರೆ ಅವರ ಆಪ್ತರು. ಮಲಯಾಳಂ ನಟ ಮೋಹನ್ ಲಾಲ್ ಆಪ್ತರಿಂದ ವದಂತಿ ಬಗ್ಗೆ ಸ್ಪಷ್ಟನೆ ಕೂಡ ದೊರಕಿದೆ. ಯಾವುದೇ ಕಾರಣಕ್ಕೂ ಅವರು ಸ್ಪರ್ಧೆ ಮಾಡೋದಿಲ್ಲ, ರಾಜಕೀಯಕ್ಕೆ ಹೋಗೋದಿಲ್ಲ, ಲೋಕಸಭೆ ಎಲೆಕ್ಷನ್ ಅಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಅವರ ಆಪ್ತರು ಕೊಟ್ಟಿದ್ದಾರೆ. ಆದರೆ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಮಲಯಾಳಂ ನಟ ಮೋಹನ್ ಲಾಲ್. ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಮೋಹನ್ ಲಾಲ್ ಬಿಜೆಪಿಯಿಂದ ಸ್ಪರ್ಧಿಸುವ ಬಗ್ಗೆ ಊಹಾಪೋಹಗಳು ಕೂಡ ಹೇಳ್ತಾ ಇವೆ. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಹಾಡಹಗಲೇ ನಿವೃತ್ತ ಪೊಲೀಸ್ ಅಧಿಕಾರಿಗೆ ದುಷ್ಕರ್ಮಿಗಳು ಥಳಿಸಿದ್ದಾರೆ. 70 ವರ್ಷದ ಸಮದ್ ಖಾನ್ ಅನ್ನುವ ವ್ಯಕ್ತಿ ಮನೆಗೆ ನಡ್ಕೊಂಡು ಹೋಗ್ತಿದ್ದಾಗ ದುಷ್ಕರ್ಮಿಗಳು ಅಡ್ಡ ಹಾಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಸಮದ್ ಖಾನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಸಂಬಂಧಿಕರೇ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದು, ಅಲಹಾಬಾದ್ ಪೊಲೀಸರು ಸಿಸಿಟಿವಿ ಪರಿಶೀಲನೆ ಮಾಡ್ತಿದ್ದಾರೆ. ಜನರ ಮುಂದೆ ಹಲ್ಲೆ ಮಾಡ್ತಿದ್ರು ಕೂಡ ಯಾರು ನೆರವಿಗೆ ಬರದೇ ಇರೋದು ಮಾತ್ರ ಇಲ್ಲಿ ವಿಪರ್ಯಾಸ. ರಿಲ್ಯಾಕ್ಸ್ ಮೂಡಲಿದೆ ಮೈಸೂರು ದಸರಾ ಗಜಪಡೆ. ಮೈಸೂರಿನ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿದ್ದ ಗಜಪಡೆ. ಅಶೋಕಪುರಂನ ಅರಣ್ಯ ಭವನದಲ್ಲಿ ದಸರಾ ಗಜಪಡೆಗೆ ಹಾರೈಕೆಯನ್ನ ಕೂಡ ಮಾಡಲಾಗಿದೆ. ಭತ್ತ, ಹಸಿ ಹುಲ್ಲು, ಸೊಪ್ಪು, ಕಾಯಿ, ಬೆಲ್ಲ ಕೊಟ್ಟು ಆರೈಕೆ ಮಾಡಲಾಗ್ತಾ ಇದೆ. ಮೊದಲ ತಂಡದ ಗಜಪಡೆಗೆ ಮಾವುತದ ಕಾವಾಡಿಗಳು ಆರೈಕೆ ಮಾಡ್ತಿದ್ದಾರೆ. ಕ್ಯಾಪ್ಟನ್ ಅರ್ಜುನ ನೇತೃತ್ವದ ಮೊದಲ ತಂಡ ಇದು. ಅರ್ಜುನ, ಧನಂಜಯ, ಚೈತ್ರ, ಗೋಪಿ, ವಿಕ್ರಮ, ವರಲಕ್ಷ್ಮಿ ಫುಲ್ ರಿಲ್ಯಾಕ್ಸ್ ಮೂಡಲಿದ್ದಾರೆ. ನಾಳೆ ಸಂಜೆ ಅರಮನೆಗೆ ಎಂಟ್ರಿ ಕೊಡಲಿದೆ ಇದೆ ಗಜಪಡೆ. ನಾಳೆ ಸಂಜೆ 4:30ಕ್ಕೆ ಸಾಂಪ್ರದಾಯಿಕವಾಗಿ ಅರಮನೆಯಲ್ಲಿ ಸ್ವಾಗತ ಕಾರ್ಯಕ್ರಮ ಕೂಡ ಇದೆ. ಈ ಗಜಪಡೆಗೆ ಜಿಲ್ಲಾಡಳಿತದ ವತಿಯಿಂದ ಸ್ವಾಗತ ಕಾರ್ಯಕ್ರಮ ಇದ್ದು, ನಂತರ ಅರಮನೆಯಲ್ಲೇ ಆನೆಗಳ ತಂಡ ಬೀಡು ಬಿಡಲಿದೆ. ಚಕ್ಕರ್ ಹೊಡೆದ್ಬಿಟ್ಟಿರ ಆಮೇಲೆ ಈಗ ಭತ್ತ